ಇವತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ 4:15 ಗಂಟೆಗೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರ ಮೊಬೈಲ್ ಫೋನ್ಗಳಲ್ಲಿ ಎಲ್ಲರ ಯೂಟ್ಯೂಬ್ ಅಲ್ಲಿ ಒಂದು ಟ್ರೆಂಡಿಂಗ್ ಟ್ರೈಲರ್ ಒಂದು ರಿಲೀಸ್ ಆಯ್ತು. ಅದು ನಿತೀಶ್ ತಿವಾರಿ ಅವರು ನಿರ್ದೇಶನ ಮಾಡ್ತಿರುವಂತಹ ರಾಮಾಯಣ ಸಿನಿಮಾದ ಟ್ರೈಲರ್. ಯಾರು ನೋಡಿದ್ರು ಇದ್ರ ಬಗ್ಗೆನೇ ಮಾತು. ಕೆಲವರು ಅದೊಂದು ಅದ್ಭುತ ಸೃಷ್ಟಿ ಅಂತ ಕೊಂಡಾಡ್ತಾ ಇದ್ದಾರೆ, ಇನ್ ಕೆಲವರು ಇದೇನಪ್ಪ ಹೀಗ್ ಮಾಡ್ಬಿಟ್ಟಿದ್ದಾರೆ ಅಂತ ತಲೆ ಮೇಲೆ ಕೈ ಎತ್ತು ಕೂಳ್ತಿದ್ದಾರೆ. ಇವತ್ತು ನಾನು ಕೇವಲ ಅಂಧಾಭಿಮಾನದಿಂದಲೋ ಅಥವಾ ಸುಮ್ಮನೆ ಟೀಕೆ ಮಾಡ್ಬೇಕೆಂಬ ಉದ್ದೇಶದಿಂದಲೋ ಮಾತನಾಡ್ತಾ ಇಲ್ಲ. ಒಂದು ಅದ್ಭುತವಾದ ಕಥೆಯನ್ನ ಹೇಳಬೇಕಾದ್ರೆ ಸಂಪೂರ್ಣವಾಗಿ ವಾಸ್ತವದ ಆಧಾರದ ಮೇಲೆ ಈ ಟ್ರೈಲರ್ ಅನ್ನ ಪ್ರತಿಯೊಂದು ದೃಶ್ಯವನ್ನ ಎಳೆಯಾಗಿ ಬಿಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಬನ್ನಿ, ಬೃಹತ್ ಕ್ಯಾನ್ವಸ್ ಹಿಂದಿರುವ ಅಸಲಿ ಸತ್ಯವನ್ನ ಹುಡ್ಕೊಂಡು ಮೊದಲಿಗೆ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬಿತ್ಕೊಳ್ಬೇಕಾದ ಒಂದು ಸೂಕ್ಷ್ಮವಾದ ವಿಚಾರ ಇದೆ. ರಾಮಾಯಣ ಅನ್ನೋದು ಕೇವಲ ಒಂದು ಸಿನಿಮಾದ ಕಥೆಯಲ್ಲ. ಇದನ್ನ ನಾವು ಯಾವುದೋ ಒಂದು ಸಾಧಾರಣ ಕಮರ್ಷಿಯಲ್ ಸಿನಿಮಾ ತರ ನೋಡೋಕ್ ಆಗೋದಿಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಮಣ್ಣಲ್ಲಿ, ನಮ್ಮ ಉಸಿರಿನಲ್ಲಿ, ನಮ್ಮ ರಕ್ತದ DNA ಬೆರೆತು ಹೋಗಿರುವ ಒಂದು ಮಹಾಕಾವ್ಯ ಇದು. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ತಾತ ಮಲಗುವ ಮುನ್ನ ಕತೆ ಹೇಳ್ತಾ ಇದ್ರು, ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು, ರಾಮನ್ ತರ ಇರಬೇಕು ಅಂತಿದ್ರು, ಅಣ್ಣ ತಮ್ಮಂದ್ರಿದ್ರೆ ರಾಮ ಲಕ್ಷ್ಮಣರ ತರ ಇರಬೇಕು ಅಂತ ಇದ್ರು. ಇವತ್ತಿನ ಆಧುನಿಕ ಬದುಕಿನ ತಳಮಳೆಗಳಿಗೂ ಒಂದು ಉತ್ತರ ಕೊಡುವಂತಹ ಶಕ್ತಿ ಈ ಕಾವ್ಯಕ್ಕಿದೆ ಅಂದ್ರೆ ಅದು ರಾಮಾಯಣಕ್ಕೆ ಮಾತ್ರ. ಧರ್ಮ ಅಂದ್ರೆ ಏನು, ಸಂಬಂಧಗಳ ಮೌಲ್ಯವೇನು, ಮರ್ಯಾದೆ ಅಂದ್ರೆ ಹೇಗಿರ್ಬೇಕು, ಅಹಂಕಾರದ ಅಂತ್ಯ ಎಷ್ಟು ಭೀಕರವಾಗಿರುತ್ತೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿದ ದಿವ್ಯ ಕಥೆ ಇದು. ಇಂಥ ಒಂದು ಸೂಕ್ಷ್ಮವಾದ ಅತ್ಯಂತ ಪವಿತ್ರವಾದ ಇತಿಹಾಸವನ್ನ ಬೆಳ್ಳಿ ತೆರೆಯ ಮೇಲೆ ತರುವಾಗ ನಿರ್ದೇಶಕರಿಗೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಇರಬೇಕು ಯೋಚನೆ ಮಾಡಿ. ಕೇವಲ ಸಾವಿರಾರು ಕೋಟಿ ಸುರಿದು ಅದ್ದೂರಿ ಗ್ರಾಫಿಕ್ಸ್ ಮಾಡಿ ದೊಡ್ಡ ಸೆಟ್ ಹಾಕಿದ್ರೆ ಸಾಕ? ಖಂಡಿತ ಸಾಲಲ್ಲ. ಆ ಕಾವ್ಯದ ಮೂಲ ಆತ್ಮವನ್ನ, ಅದರ ಪಾವಿತ್ರತೆಯನ್ನ ಉಳಿಸ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಈ ಚಿತ್ರತಂಡ ಗೆದ್ದಿದೆಯಾ ಅಥವಾ ಎಲ್ಲೋ ಒಂದು ಕಡೆ ಎಡವಿದ್ಯಾ ಅನ್ನೋದನ್ನ ಬಹಳ ಫ್ಯಾಕ್ಚುಯಲ್ ಆಗಿ ವಿಶ್ಲೇಷಣೆ ಮಾಡೋಣ. ಯಾವುದೋ ಒಂದು ವಿಚಾರವನ್ನ ವಿಮರ್ಶನೆ ಮಾಡುವಾಗ ಮೊದಲು ಅದರಲ್ಲಿರುವ ಒಳ್ಳೆಯ ಅಂಶಗಳನ್ನ, ಅಂದ್ರೆ ಸಕಾರಾತ್ಮಕ ವಿಚಾರಗಳನ್ನ ಗುರುತಿಸೋದು ನಮ್ಮ ಧರ್ಮ. ಹಾಗಾಗಿಯೇ ಮೊದಲು ಈ ಟ್ರೈಲರ್ನ ಕಣ್ಣಿಗೆ ಹಬ್ಬದಂತೆ ಕಾಣುವ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. VFX ಬಗ್ಗೆ ನಾನು ಮಾತಾಡ್ತೀನಿ. ದೃಶ್ಯ ವೈಭವದ ಬಗ್ಗೆ ಅಂದ್ರೆ VFX ಬಗ್ಗೆ ಹೇಳಬೇಕು ಅಂತಂದ್ರೆ, ಕೆಲವು ತಿಂಗಳ ಹಿಂದೆ ಒಂದು ಟೀಸರ್ ಬಿಟ್ಟಿದ್ರು. ಅದನ್ನ ನೋಡಿದಾಗ ಮತ್ತೆ ಇದೊಂದು ಆದಿ ಪುರುಷ ಆಗ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈ ಟ್ರೈಲರ್ ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದರೆ ಬ್ಯೂಟಿಫುಲ್ ಆಗಿ ಬಂದಿದೆ. ನಿರ್ದೇಶಕ ನಿತೀಶ್ ತಿವಾರಿ ಅವರು ತಾಂತ್ರಿಕವಾಗಿ ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟಿದ್ದಾರೆ ಅನ್ನೋದು ಆ ದೃಶ್ಯಗಳನ್ನ ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ. ಆ ಅಯೋಧ್ಯೆಯ ರಾಜಮಹಲ್ ನಿರ್ಮಾಣ, ಅಲ್ಲಿನ ಲೈಟಿಂಗು, ದೀಪಾಲಂಕಾರ, ಆ ಭವ್ಯವಾದ ದೃಶ್ಯಗಳು, ಸರಯೂ ನದಿ ತೀರದ ಪ್ರಶಾಂತತೆ. ನೀವು ಅದನ್ನ ಒಂದು ಸೀನ್ ಬೈ ಸೀನು ಅಂತ ಏನಂತಾರೆ, ಅದನ್ನ ನಾವು ಇಷ್ಟು ಪಿಕ್ಚರ್ ಪರ್ ಸೆಕೆಂಡ್ ಅಂತಿರುತ್ತಲ್ಲ, ಅದನ್ನ ಪರ್ಫೆಕ್ಟ್ ಆಗಿ ಒಂದೊಂದೇ ಪಿಕ್ಚರ್ಗಳು ನೋಡ್ಕೊಂಡು ಹೋದ್ರೆ, ಪಾಸ್ ಕೊಟ್ಕೊಂಡು ಹೋದ್ರೆ ಎಲ್ಲವೂ ಕಣ್ಣಿಗೆ ಒಂದು ಅದ್ಭುತವಾದ ಅನುಭವವನ್ನು ನೀಡುತ್ತೆ. ಇನ್ನು BGM ಕೂಡ ಪ್ರತಿ ದೃಶ್ಯಕ್ಕೂ ಒಂದು ಗಾಂಭೀರ್ಯವನ್ನ ತಂದುಕೊಟ್ಟಿದೆ. ಯುದ್ಧ ಭೂಮಿಯಲ್ಲಿ ದೃಶ್ಯಗಳಲ್ಲಿ ಬರುವ ಆ ಬೃಹತ್ ಆನೆಗಳು, ಈ ಐರಾವತ ಎಸ್ಪೆಷಲಿ ಬ್ಯೂಟಿಫುಲ್, ಮತ್ತು ಈ ರಥಗಳ ಸಂಯೋಜನೆ ಅದಂತೂ ಈ ಸಿನಿಮಾದ ತಾಂತ್ರಿಕತೆ ಹಾಲಿವುಡ್ ಮಟ್ಟಕ್ಕೆ ಪೈಪೋಟಿ ನೀಡುವ ಎಲ್ಲಾ ಲಕ್ಷಣಗಳನ್ನ ಹೊಂದಿದೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಇನ್ನು ಪಾತ್ರಗಳ ವಿಚಾರಕ್ಕೆ ಬಂದ್ರೆ, ಸೀತೆಯಾಗಿ ಸಾಯಿ ಪಲ್ಲವಿ ಅವರ ಆಯ್ಕೆ ಮೇಬಿ 100ಕ್ಕೆ 100 ಸರಿಯಾಗಿದೆ ಅಂತ ನನ್ನ ದೃಢವಾದ ಅನಿಸಿಕೆ. ಇವತ್ತಿನ ದಿನಗಳಲ್ಲಿ ಮೇಕಪ್ ಇಲ್ಲದೆ, ಅತಿರೇಕ ಗ್ಲಾಮರ್ ಇಲ್ಲದೆ, ಕೇವಲ ತಮ್ಮ ಕಣ್ಣುಗಳ ಮತ್ತು ಮುಖಭಾವದಿಂದಲೇ ನಟಿಸುವ ನಟಿಯರು ಬಹಳ ಕಡಿಮೆ, ಬಹಳ ಅಪರೂಪ. ಸಾಯಿ ಪಲ್ಲವಿ ಅವರಲ್ಲಿ ಆ ನೈಸರ್ಗಿಕವಾದ ಸೌಂದರ್ಯ ಮತ್ತು ಸಾಂಪ್ರದಾಯಿಕವಾದ ನಮ್ರತೆ ಎದ್ದು ಕಾಣ್ತಿದೆ. ಜಾನಕಿ ಅಂದ್ರೆ ಭೂಮಿಯ ಮಗಳು, ಅವಳಲ್ಲಿ ಒಂದು ತಾಳ್ಮೆ ಇರಬೇಕು, ಒಂದು ದೈವಿಕ ಕಳೆ ಇರಬೇಕು. ಸಾಯಿ ಪಲ್ಲವಿ ಅವರ ಪರದೆಯ ಮೇಲಿನ ಉಪಸ್ಥಿತಿಯಲ್ಲಿ ಆ ಪಾವಿತ್ರತೆ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಈ ಕೃತಕತೆ ಇಲ್ಲದ ಅವರ ಹಾವಭಾವಗಳು ಸೀತೆಯ ಪಾತ್ರದ ತೂಕವನ್ನು ಬಹಳ ಸುಂದರವಾಗಿ ಕಾಪಾಡಿದೆ. ಇದರ ಜೊತೆಗೆ ಈ ಟ್ರೈಲರ್ನ ಅತಿ ದೊಡ್ಡ ಆಕರ್ಷಣೆ ಅಂದ್ರೆ ರಾವಣ ಪಾತ್ರದಲ್ಲಿ ಯಶ್. ನಾವಿಲ್ಲಿ ಯಾರನ್ನು ಸುಮ್ಮನೆ ಹೊಗಳೋ ಅವಶ್ಯಕತೆನೂ ಇಲ್ಲ, ವೈಭವೀಕರಿಸುವ ಕೆಲಸನೂ ನನಗೆ ಅವಶ್ಯಕತೆ ಇಲ್ಲ. ಬದಲಾಗಿ ಪರದೆ ಮೇಲಿನ ನಟನೆಯ ಆಧಾರದ ಮೇಲೆ ಹೇಳುದಾದ್ರೆ, ರಾವಣನ ಕ್ಯಾರೆಕ್ಟರ್ ಅನ್ನ ಕಟ್ಟಿಕೊಟ್ಟಿರುವ ರೀತಿ ನಿಜಕ್ಕೂ ಮೈಜುಮ್ಮನ್ನುಂಟಿದೆ. ರಾವಣ ಅಂದ್ರೆ ಕೇವಲ ಕಣ್ಬಿಟ್ಕೊಂಡು ಜೋರಾಗಿ ಕಿರ್ಚಾಡುವ ಸಾಮಾನ್ಯ ಖಳನಾಯಕನಲ್ಲ. ಆತ ಅಪ್ರತಿಮ ಶಿವಭಕ್ತ, ನವಗ್ರಹಗಳನ್ನೇ ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂಥವನು, 4 ವೇದಗಳನ್ನ ಅರೆದು ಕೂಡಿದಂಥವನು ಮಹಾಜ್ಞಾನಿ ಆತ, ಮತ್ತು ಅದಕ್ಕೂ ಮೀರಿ ಊಹಿಸಲಾಗದಷ್ಟು ಅಹಂಕಾರವಿದ್ದ ಲಂಕಾದೇಶ. ಈ ಎಲ್ಲಾ ಗುಣಗಳ ಮಿಶ್ರಣವನ್ನ ತೆರೆಯ ಮೇಲೆ ತರುವುದು ಸುಲಭದ ಮಾತಲ್ಲ. ಆದ್ರೆ ಯಶ್ ಅವರ ಈ ಆಕರ್ಷಕ ನಡಿಗೆ, ಕಣ್ಣುಗಳಲ್ಲಿನ
ಆ ತೀಕ್ಷ್ಣತೆ ಮತ್ತು ಈ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಆ ಗರ್ವ ಬಹಳ ಸಮರ್ಥವಾಗಿ ತೋರಿಸ್ತಾ ಇದೆ. ಇದು ಬರೀ ಅವರ ಸ್ಟಾರ್ಡಮ್ ಅಲ್ಲ, ಒಂದು ಪಾತ್ರದ ಆಳವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಮ್ಮನ್ನ ತಾವು ಬದಲಾಯಿಸಿಕೊಂಡು ಮಾಡಿರುವ ನಟನೆ ಅನ್ನೋದು ಈ ಸಣ್ಣ ಝಲಕ್ನಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ರೆ ಇಷ್ಟೆಲ್ಲ ಪಾಸಿಟಿವ್ ವಿಚಾರಗಳಿದ್ರು ಈ ಟ್ರೈಲರ್ ಸಂಪೂರ್ಣವಾಗಿ ದೋಷ ಮುಕ್ತವಾಗಿದೆಯಾ, ಎಲ್ಲ ಸೂಪರಾ? ನಾನು ಅದರಲ್ಲೂ ಒಂದಷ್ಟು ಹುಡುಕಿದೀನಿ ಅನ್ನೋ ಕಾರಣಕ್ಕೆ ಹುಡುಕಿದಲ್ಲ, ಕಾಣಿಸ್ತಾ ಇದೆ. ಈಗ ಟ್ರೈಲರ್ನ ಕೊರತೆಗಳ ಬಗ್ಗೆನೂ ನಾನು ಮಾತಾಡಬೇಕು. ಪಾಸಿಟಿವ್ ಮಾತ್ರ ಹೇಳು, ನೆಗೆಟಿವ್ ಹೇಳ್ಬೇಡ ಅಂತಂದ್ರೆ ನಾನು ಆ ಕ್ಯಾಟಗರಿಯವನ್ನೆಲ್ಲ, ಪತ್ರಕರ್ತೆ ಎರಡನ್ನೂ ನೋಡ್ತಾನೆ. ಕಣ್ಣಿಗೆ ರಾಚುವಂತಹ ಕೆಲವು ತಪ್ಪುಗಳ ಬಗ್ಗೆ ಗಂಭೀರವಾಗಿ ಮಾತಾಡ್ತೀನಿ. ಈ ಟ್ರೈಲರ್ನ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಎಲ್ಲಿ ಅಂತಂದ್ರೆ, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಬಹುದೇನೋ, ನಮ್ಮ ಕಥೆಯ ನಾಯಕ ಶ್ರೀರಾಮ ಪಾತ್ರದಲ್ಲಿ ಕಾಣ್ತಾ ಇರುವಂತಹ ನಾಯಕ ರಣಬೀರ್ ಕಪೂರ್ ಅವರನ್ನ ರಾಮನ ಪಾತ್ರಕ್ಕೆ ಆಯ್ಕೆ ಮಾಡಿದ್ದರಿಂದಲೂ ಈ ಬಗ್ಗೆ ಪರ ವಿರೋಧ ಚರ್ಚೆ ಬರ್ತಾನೆ ಇವೆ. ಆದ್ರೆ ಈಗ ಟ್ರೈಲರ್ ನೋಡಿದ ಮೇಲೆ ಆ ಅನುಮಾನಗಳು ನಂಗೆ ಸ್ವಲ್ಪ ನಿಜ ಅಂತಾನೆ ಅನಿಸ್ತಾ ಇದೆ. ಶ್ರೀರಾಮನ ಪಾತ್ರ ಅಂದ್ರೆ ಅದಕ್ಕೊಂದು ದೈವಿಕ ಗಾಂಭೀರ್ಯವಿರಬೇಕು. ಮಾತನಾಡುವ ಪ್ರತಿಯೊಂದು ಪದದಲ್ಲೂ, ಪ್ರತಿ ಉಸಿರಿನಲ್ಲೂ ಒಂದು ತೂಕ ಇರಬೇಕು. ಆತನ ಧ್ವನಿಯಲ್ಲಿ ಒಂದು ಅಚಲವಾದ ಶಾಂತತೆ ಇರಬೇಕು. ಜೊತೆಗೆ ಅಷ್ಟೇ ಅಧಿಕಾರಯುತವಾದ ಶಕ್ತಿಯೂ ಇರಬೇಕು. ಆದರೆ ರಣಬೀರ್ ಕಪೂರ್ ಅವರ ಧ್ವನಿಯಲ್ಲಿ ಮತ್ತು ಸಂಭಾಷಣೆ ಹೇಳುವ ಶೈಲಿಯಲ್ಲಿ ಆ ಪೌರಾಣಿಕ ತೂಕ ಸಂಪೂರ್ಣವಾಗಿ ಮಿಸ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ನೀವು ಹಿಂದಿಯಲ್ಲಿ ನೋಡಬೇಕು, ಅದರಲ್ಲಿ ಒಂದು ಸೀನ್ ಬರುತ್ತೆ, ಕನ್ನಡದಲ್ಲಿ ನೀವು ನೋಡಿದ್ದೀರಾ, ನಾನು ನನ್ನ ಸೀತೆಯನ್ನ ವಾಪಸ್ ತರುತ್ತೇನೆ. ಅದನ್ನು ಹಿಂದಿಯಲ್ಲಿ ನೋಡಿ, ಅವರು ಹೇಳುವ ಆ ಡೈಲಾಗ್ ಕೇಳಿಸ್ಕೊಳ್ಳಿ. ಆ ಮಾತಿನಲ್ಲಿ ಆ ಎಮೋಷನ್ಸ್ ಎಲ್ಲಿದೆ, ಆ ತೀವ್ರತೆ ಎಲ್ಲಿದೆ. ನಾನೇನೋ ಆಕ್ಟಿಂಗ್ ಎಕ್ಸ್ಪರ್ಟು ಹಿಂಗೆ ಮಾಡಬೇಕು ಅಂತ ಹೇಳ್ತಿಲ್ಲ, ನೀವೆಲ್ಲ ಆಕ್ಟರ್ಸ್ ಅಲ್ವಾ, ಆಕ್ಟರ್ಸ್ ಆಗಿರೋದ್ರಿಂದ ನೀವೆಲ್ಲ ಎಕ್ಸ್ಪರ್ಟ್ಸ್ ಅಲ್ವಾ. ಸೊ ಅದ್ರ ಬಗ್ಗೆ ನೀವೊಂಚೂರು ವಹಿಸ್ಬೇಕಿತ್ತು. ನಾನೊಬ್ಬ ನೋಡುಗನಾಗಿ ನನಗನ್ನಿಸ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾವುದೋ ಇಂದಿನ ಕಾಲದ ಸಾಮಾನ್ಯ ಸಿನಿಮಾಗಳಲ್ಲಿ ನಾಯಕ ತನ್ನ ಪ್ರೇಯಸಿಯ ಬಗ್ಗೆ ಕ್ಯಾಶುಯಲ್ ಆಗಿ ಮಾತಾಡಿದಷ್ಟೇ ಸಲೀಸಾಗಿ ಆ ಡೈಲಾಗ್ ಇದೆ ಅಂತ ಅನಿಸ್ತು. ಪೌರಾಣಿಕ ಸಿನಿಮಾಗಳ ಜೀವಾಳವೇ ಭಾಷೆ ಮತ್ತು ಸ್ಪಷ್ಟವಾದ ಉಚ್ಚಾರಣೆ, ಪದಗಳ ಸ್ಪಷ್ಟತೆ ಮತ್ತು ಅದರಲ್ಲಿರುವ ಭಾವನೆ ಪ್ರೇಕ್ಷಕರನ್ನ ಕಥೆಯೊಳಗೆ ಎಳೆದುಕೊಂಡು ಹೋಗಬೇಕು. ಆದರೆ ಇಲ್ಲಿ ರಣಬೀರ್ ಕಪೂರ್ ಅವರ ದಿನನಿತ್ಯದ ಮಾತುಗಾರಿಕೆ ಶೈಲಿ ರಾಮಾಯಣದ ಕಾಲಘಟ್ಟಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಪಾತ್ರದ ಹೊರಗಿನ ಅವರ ಹಿಂದಿನ ಸಿನಿಮಾಗಳ ಶೈಲಿ, ಅನಿಮಲ್ಲು ಅದೇನೇನೋ ಸಿನಿಮಾಗಳು ಮಾಡಿ ಈ ಪಾತ್ರದ ಮೇಲೂ ಆವರಿಸಿದಂತೆ ಭಾಸವಾಗ್ತಾ ಇದೆ ನೋಡುಗರಿಗೆ. ಯಾವುದೋ ಸಿನಿಮಾದಲ್ಲಿ ಆ ಮನುಷ್ಯ ಏನೇನೋ ಮಾಡ್ತಿರೋದನ್ನ ನೋಡ್ಬಿಟ್ಟು ಇವತ್ತು ಸಡನ್ ಆಗಿ ರಾಮ ಅಂತ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ. ಇದೊಂದು ದೊಡ್ಡ ನಿರಾಸೆ ಅಂತ ವಾಸ್ತವಿಕವಾಗಿ ಒಪ್ಕೊಳ್ಬೇಕು. ಆ ಗಾಂಭೀರ್ಯತೆಯ ಕೊರತೆ ಇಡೀ ಕಥೆಯ ಓಟಕ್ಕೆ ತಡೆಯೊಡ್ಡುವ ಅಪಾಯವಿದೆ. ಕೇವಲ ನಾಯಕರ ವಿಚಾರ ಮಾತ್ರ ಅಲ್ಲ, ಕಲಾ ವಿನ್ಯಾಸದಲ್ಲಿ ಅಂದ್ರೆ ಆರ್ಟ್ ಡೈರೆಕ್ಷನ್ ನಲ್ಲೂ ಚಿತ್ರತಂಡ ಎಲ್ಲೋ ಒಂದು ಸ್ವಲ್ಪ ದಿಕ್ಕು ತಪ್ಪಿದ್ಯಾ ಅಂತ ಅನ್ನಿಸ್ತಾ ಇದೆ. ಸುಮಾರು 4,000 ಕೋಟಿ ಬಜೆಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಕೆಲವು ದೃಶ್ಯಗಳಲ್ಲಿ ಗ್ರೀನ್ ಸ್ಕ್ರೀನ್ ಮತ್ತು VFX ಬಳಕೆ ಬಹಳ ಕೃತಕವಾಗಿ ಎದ್ದು ಕಾಣ್ತಾ ಇದೆ. ದೃಶ್ಯಗಳು ನೈಜವಾಗಿ ಕಾಣುವ ಬದಲು ಯಾವುದೋ ಆನಿಮೇಷನ್ ವಿಡಿಯೋ ಗೇಮ್ ನೋಡುತ್ತಿದ್ದೇವೇನೋ ಅನ್ನೋ ಭಾವನೆ ಕೂಡ ಮೂಡ್ತಾ ಇದೆ. ಇದು ಕೆಲವು ಮಟ್ಟದಲ್ಲಿ ನಾನೇನು ತುಂಬಾ ದೊಡ್ಡ ಡ್ರಾಬ್ಯಾಕ್ ಅಂತ ಹೇಳ್ತಾ ಇಲ್ಲ. ಎಲ್ಲ ಒಂದು ಸಣ್ಣ ಟ್ರೈಲರ್ ನೋಡಿ ನಾವೆಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು 2-3 ಸೀನಲ್ಲಿ ಹಂಗೆ ಅನ್ನಿಸ್ತು. ಇದಕ್ಕಿಂತ ದೊಡ್ಡ ಒಂದು ಸ್ವಲ್ಪ ಗಂಭೀರ ತಪ್ಪು ಅಂತಂದ್ರೆ ರಾಕ್ಷಸರ ವಿನ್ಯಾಸದ ಬಗ್ಗೆ ತಿರ್ಗಾ ಆದಿಪುರುಷ್ ಮಾಡಿದ ತಪ್ಪನೆ ಇವರು ಮಾಡ್ಬಿಟ್ರ ಅಂತ. ನಮ್ಮ ಭಾರತೀಯ ಪುರಾಣದಲ್ಲಿ ರಾಕ್ಷಸರು ಮತ್ತು ಹಾಲಿವುಡ್ ಸಿನಿಮಾಗಳ ರಾಕ್ಷಸರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಕಲ್ಪನೆಯಲ್ಲಿ ರಾವಣನ ಸೈನ್ಯ ಅಂದ್ರೆ ಅದಕ್ಕೊಂದು ದೊಡ್ಡ ಐತಿಹಾಸಿಕ ಕಳೆ ಇದೆ. ಆದ್ರೆ ಟ್ರೈಲರ್ ನಲ್ಲಿ ಬರುವ ಕೆಲವು ಅಸುರರ ಮುಖವಾಡಗಳು ಮತ್ತು ವಿನ್ಯಾಸ ನೋಡಿದ್ರೆ ಯಾರೋ ಈ ಸೀರಿಯಲ್ ಅಲ್ಲಿ ಬರೋ ಯಾವುದೋ ಕಾಲ್ಪನಿಕ ದೈತ್ಯದಂತೆ ಕಾಣ್ತಾರೆ, ಅಥವಾ ಹಾಲಿವುಡ್ ಡಾರ್ಕ್ ಫ್ಯಾಂಟಸಿ ಈ ಸಿನಿಮಾಗಳಿಂದ ಸ್ಫೂರ್ತಿ ಪಡೆದಂತೆ ಕಾಣ್ತಾ ಇದೆ. ಕೇವಲ ಒಂದು ಡಾರ್ಕ್ ಎಫೆಕ್ಟ್ ಕೊಡಬೇಕು ಅಂತ ಹೋಗಿ ನಮ್ಮ ಮೂಲಕತೆ ನೈಜತೆಯನ್ನೆಲ್ಲೋ ಹಾಳು ಮಾಡ್ತಾರ ಅಂತಾನೂ ಅನ್ಸುತ್ತೆ. ಇದು ಕೇವಲ ನನ್ನ ಅನಿಸಿಕೆ ಅಲ್ಲ, ಟ್ರೈಲರ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದ ಪ್ರತಿಯೊಬ್ಬರಿಗೂ ಅರ್ಥವಾಗುವ ಸತ್ಯ. ನಮ್ಮದೇ ಆದ ಅದ್ಭುತವಾದ ಕಲಾ ಇತಿಹಾಸವಿರುವಾಗ ಪಾಶ್ಚಿಮಾತ್ಯರ ಶೈಲಿಗೆ ಮೊರೆ ಹೋಗುವ ಅಗತ್ಯವಿರಲಿಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಅಂತಿಮವಾಗಿ ಹೇಳಬೇಕು ಅಂತಂದ್ರೆ, ನಿತೇಶ್ ತಿವಾರಿ ಅವರ ರಾಮಾಯಣ ಒಂದು ಬಹಳ ದೊಡ್ಡ ಮತ್ತು ಬೃಹತ್ ಪ್ರಯತ್ನ ಅನ್ನೋದ್ರಲ್ಲಿ ಎರಡೇ ಮಾತಿಲ್ಲ. ಯಶ್ ಅವರ ರಾವಣ ಮತ್ತು ಸಾಯಿ ಪಲ್ಲವಿ ಅವರ ಸೀತಾ ಪಾತ್ರಗಳು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ನಿಲ್ಲುವ ಎಲ್ಲಾ ಭರವಸೆಗಳು ಕಾಣಿಸ್ತಾ ಇದೆ. ತಾಂತ್ರಿಕವಾಗಿಯೂ ಟೆಕ್ನಿಕಲಿಯೂ ಚಿತ್ರ ಉನ್ನತ ಮಟ್ಟದಲ್ಲಿದೆ. ಆದರೆ ಕೇವಲ ಸ್ಟಾರ್ ನಟರನ್ನ ಒಟ್ಟುಗೂಡಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಸೆಟ್ ಹಾಕಿದ ಮಾತ್ರಕ್ಕೆ ಅದು ತಾನಾಗಿಯೇ ಮಹಾಕಾವ್ಯವಾಗೋದಿಲ್ಲ. ಒಂದು ಮಹಾಕಾವ್ಯವನ್ನ ತೆರೆಗೆ ತರಲು ಬೇಕಾದದ್ದು ಅಗಾಧವಾದ ಪ್ರೇಮ, ಪಾತ್ರಗಳ ಆಳವಾದ ಅಧ್ಯಯನ ಮತ್ತು ನಮ್ಮ ಸಂಸ್ಕೃತಿಯ ಸ್ಪಷ್ಟವಾದ ಅರಿವು. ಟ್ರೈಲರ್ ನಲ್ಲಿ ಕಥೆಯ ಕೇಂದ್ರ ಬಿಂದುವಾದ ರಾಮನ ಸ್ವಲ್ಪ ನನಗೆ ದುರ್ಬಲವಾಗಿ ಕಾಣಿಸ್ತಾ ಇರೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಅದೊಂದು ಬಿಟ್ಟುಬಿಡಿ. ಟ್ರೈಲರ್ ಕೇವಲ ಒಂದು ಸಣ್ಣ ತುಣುಕು ಮಾತ್ರ. ಇದು ಅಂದ್ರೆ ಏನಂತಾರೆ, ನಾವೊಂದು ಪಿಕ್ಚರ್ ಅನ್ನ ನೋಡೋದಿನ್ನ ಬಾಕಿ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿ. ದೀಪಾವಳಿಗೆ ಸಿನಿಮಾ ಸಂಪೂರ್ಣವಾಗಿ ಬಿಡುಗಡೆಯಾದಾಗ ಈ ಎಲ್ಲಾ ಕೃತಿಗಳು ನಿರ್ದೇಶಕರು ತಮ್ಮ ಕಥೆಯ ಓಟದಲ್ಲಿ ಹೇಗೆ ಮುಚ್ಚಾಕ್ತಾರೆ ಅಥವಾ ಕಥೆಯ ಮೂಲಕ ಹೇಗೆ
ಅದಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ವಾಸ್ತವಿಕತೆ ಏನೇ ಇರಲಿ, ನಮ್ಮ ರಾಮಾಯಣದ ಕತೆ ಇಡೀ ಜಗತ್ತಿಗೆ ತಲುಪುವಂತಾಗ್ಲಿ ಮತ್ತು ಈ ಸಿನಿಮಾ ಭಾರತೀಯ ಚಿತ್ರರಂಗದ ಒಂದು ದೊಡ್ಡ ಮೈಲಿಗೆಲ್ಲಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ಈ ಟ್ರೈಲರ್ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಮೊದಲ ಭಾವನೆ ಏನು? ನೀವು ಯಾವ ಪಾತ್ರಕ್ಕೆ ಅತಿ ಹೆಚ್ಚು ಕಾಯ್ತಾ ಇದ್ದೀರಿ? ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ಇವತ್ತಿನ ಸಂಪೂರ್ಣ ವಾಸ್ತವಿಕ ವಿಮರ್ಶೆ. ಕತೆ ಹೇಳುವ ಈ ಪಯಣದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಚಾರದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ಸಿನಿಮಾನ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡಿ, ಯಾಕೆಂದರೆ ನಮ್ಮ ಕತೆ, ನಮ್ಮ DNA ಕತೆ, ನಮ್ಮ ಮಣ್ಣಿನ ಕತೆ, ನಮ್ಮ ಪರಂಪರೆಯ ಕತೆ, ನಮ್ಮ ಸನಾತನದ ಕತೆ. ಎಲ್ಲರೂ ಹೋಗಿ ನೋಡಿ. ಎಲ್ಲ ಬಿಟ್ಬಿಡಿ. ನೆಗೆಟಿವ್ನು ಹೇಳಬೇಕಿತ್ತು ಹೇಳಿದ್ದೀವಿ, ಪಾಸಿಟಿವ್ನು ಹೊಗಳಬೇಕಿತ್ತು ಹೊಗಳಿದ್ದೀವಿ. ಇನ್ನು ವಿಮರ್ಶೆ ನಿಮ್ಮ ಕೈಲಿ ಬಿಟ್ಟಿನಿ. ನಮಸ್ಕಾರ.